ನಿಮ್ ತಮ್ಮನ್ ಜೈಲು ಕಳಿಸುವಾಗ ನಿಮ್ ಮನ್ಸಿಗೆ ಏನ್ ಅನಿಸ್ತು? ಸಂತೋಷ ಅನ್ನಿಸ್ತು. ದೇಶಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ತಮ್ಮ ತನು ಮನ ಧನ ಇವುಗಳನ್ನ ಹೇಗೆ ಅರ್ಪಣೆ ಮಾಡಿದ್ರು ಹಾಗೆ ನಾನು ಅರ್ಪಣೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ನಿಮ್ಮ ತಮ್ಮ ಅವ್ರಿಗೆ ಒಂದ್ ವೇಳೆ ಫಾಸಿ ಶಿಕ್ಷೆ ಆದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕಲ್ಲ. ನೋಡಿ, ಒಂದ್ ವೇಳೆ ನಾಳೆ ನಾನೇ ತಪ್ಪು ಮಾಡಿದ್ರು ಜನ ಬೇಕಾದ್ರೆ ನನ್ನನ್ನು ರಸ್ತೆನಲ್ಲಿ ನಿಲ್ಲಿಸಿ ಕಲ್ಲಿಂದ ಹೊಡಿಲಿ, ನಾನು ಖಂಡಿತ ಬೇಡ ಅನ್ನೋದಿಲ್ಲ. ಈಗ ನಾನೇ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕಪ್ಪ ಒಪ್ಕೊಂಡೆ ಅಂತಂದ್ರೆ ಶುದ್ಧವಾದ ರಾಜಕೀಯವನ್ನ ಮಾಡೋದಕ್ಕೋಸ್ಕರ, ರಾಮರಾಜ್ಯ ಪ್ರತಿಷ್ಠೆ ಮಾಡೋದಕ್ಕೋಸ್ಕರ. ಜೈಲಿನಲ್ಲಿರೋ ನಿಮ್ ತಮ್ಮವ್ರನ್ನ ಮೀಟ್ ಮಾಡಿದ್ರಾ? ಇಲ್ಲ. ಯಾಕೆ ಸರ್? ಯಾಕೆ ಅಂತಂದ್ರೆ ನನಗೆ ಪುರ್ಸೊತ್ತಿಲ್ಲ. ಪ್ರಜಾ ಚಿಂತನೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ. ನನಗೆ ಟೈಮ್ ಆಯ್ತು, ನಾನಿನ್ ಬರ್ತೀನಿ. ರೇ ಇನ್ಸ್ಪೆಕ್ಟ್ರೆ, ಯಾಕೆ ಆತರ ಕೂಕೋತಾ ಇದೀಯಾ? ಕೂಕೋತಾ ಇದೀಯಾ? ಏನ್ ಬೇಕು? ಕಾಫಿ ಕೇಳದ್ನಲ್ಲ, ಎಲ್ಲಿ? ಪದೇ ಪದೇ ಕಾಫಿ ತಂದ್ಕೊಡಕ್ಕೆ ಇದು ಹೋಟ್ಲ್ ಅಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಯು ಆರ್ ಎ ಪ್ರಿಸನರ್ ನೌ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್ ಭರತ್, ಪ್ಲೀಸ್ ಕಮ್. ಏನ್ ವಿಷಯ? ನಾನ್ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಪ್ಲೀಸ್. ಏನ್ರಿ ಭೀಮರಾಜ್, ಕ್ಷೇಮವಾಗಿದ್ದೀರಾ? ಏನೋ ಭರತ್, ಕ್ಷೇಮವಾಗಿದೆಯಾ? ಕಾಲ ನೋಡಿದ್ರ ಎಷ್ಟು ಬೇಗ ಬದಲಾಗೋಯ್ತು. ಮಿಸ್ಟರ್ ಭೀಮರಾಜ್, ನೀವು ನನ್ನ ಭವಿಷ್ಯನೇ ಬರೆಯಕ್ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮ್ಮನ್ನ ಎಳೆ ನಿಂಬೆಕಾಯಿ ಅನ್ನೋದು. ಏನಂದೆ? ಜೀವನ ಒಂದು ಚದುರಂಗದ ಆಟ ಇದ್ದಾಗೆ. ಜಾಣ್ತನದಿಂದ ಆಟ ಆಡಿದ್ರೆ ನಂತರ ಹೀಗಿರ್ಬೋದು, ಮುಟ್ಟಾಳಂತರ ಆಟ ಆಡಿದ್ರೆ ನಿಮ್ ತರ ಯಾವಾಗಲೂ ಕಂಬಿ ಎಣಿಸ್ತಾ ಇರ್ಬೋದು. ಏಯ್, ನಾನು ಹೊರಗಡೆ ಬಂದ್ರೆ ನಿನ್ ಏನ್ ಮಾಡ್ತೀನಿ ನೋಡ್ತಾ ಇರು. ಏನು ಮಾಡಕ್ಕಾಗಲ್ಲ. ಈ ಸಲ ನೀನು ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿನ್ ಸ್ವಂತ ಅಣ್ಣ ಮುಖ್ಯಮಂತ್ರಿ ಆಗೋನೆ ನಿನ್ನ ಮುಖಕ್ಕೆ ಕ್ಯಾಕರ್ ಸುಗಿದ್ದಾರೆ, ಅದು ಪಬ್ಲಿಕ್ ಮೀಟಿಂಗ್ ಅಲ್ಲಿ. ಹೌದು, ಈ ನನ್ನ ಮಗ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ನಾನು ಮಾಡಬಾರದನ್ನೆಲ್ಲ ಮಾಡ್ತೀನಿ. ಅವನಿಗೊಂದು ಸ್ಥಾನ ಸಿಗೋ ತನಕ ನನ್ನ ತಪ್ಪುಗಳನ್ನೆಲ್ಲ ಮುಚ್ಚಿಟ್ಟ. ಈಗ ನನಗೆ ಮೋಸ ಮಾಡಿದ್ದಾನ? ಇವನೊಬ್ಬ ಅಣ್ಣನ? ಅಯ್ಯೋ ಪಾಪ, ನಿಮ್ಮ ಅಣ್ಣಂಗೋಸ್ಕರ ನೀನು ಮಾಡಬಾರದ್ದೆಲ್ಲ ಮಾಡ್ದೆಲ್ಲ. ಹೌದು, ನಾನು ಮುಖ್ಯಮಂತ್ರಿ ಸೀಟ್ ಗಿಟ್ಟಿಸ್ಕೋಬೇಕು ಅಂತ ಜನಗಳ ಹತ್ರ ಒಳ್ಳೆ ಹೆಸರು ತಗೊಳಕ್ಕೆ ನನಗೆ ರೌಡಿ ಅಂತ ಪಟ್ಟ ಕಟ್ಟಿದ್ದಾನೆ. ನಾನು ರೌಡಿ ಕೆಲಸ ಮಾಡಿದ್ ಯಾರಿಗೋಸ್ಕರ? ಅವನಿಗೋಸ್ಕರ ತಾನೆ. ಹಾಗಾದ್ರೆ ಡಾಕ್ಟರ್ ಮಹೇಶ್ವರಿನ ಕೊಲ್ಲು ಅಂತ ನೀನ್ ಹೇಳಿದ್ದು ನಿಮ್ಮ ಅಣ್ಣ ತಾನೆ? ಈಗ ನೀನ್ ಅರೆಸ್ಟ್ ಮಾಡಿಸಿ ತಾನ್ ನ್ಯಾಯಕ್ಕೋಸ್ಕರನೇ ಬದುಕಿರೋದು ಅಂತ ಹೇಳ್ಕೊತಾ ಇದ್ದಾನೆ. ಮಿಸ್ಟರ್ ಭೀಮರಾಜ್, ಇದೇ ರಾಜಕೀಯದ ಚದುರಂಗ. ಹುಗಿ ಅವನ ರಾಜಕೀಯಕ್ಕೆ. ನಾನೀಗ ಲಾಕಪ್ ನಲ್ಲಿ ಇಲ್ದೇ ಇದ್ದಿದ್ರೆ ತೋರಿಸ್ತಿದ್ದೆ ನನ್ನ ಕೈ ಚಳಕಾರ. ಅವನು ಚದುರಂಗ ಆಡ್ತಾ ಇರಬಹುದು, ನಾನು ಆ ಚದುರಂಗದ ಬೋರ್ಡ್ ಅನ್ನೇ ಮುರಿದು ಚೂರ್ ಚೂರು ಮಾಡ್ಬಿಡ್ತೀನಿ. ಬೋರ್ಡ್ ಮುರಿದ್ರೆ ಏನು ಪ್ರಯೋಜನ ಇಲ್ಲ ಭೀಮರಾಜ್. ಅಲ್ಲ, ನಿನಗೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ, ಯಾಕೆ ಬೇಲ್ ಮೇಲೆ ಈಚೆ ಬರಬಾರ್ದು? ಪ್ರಯತ್ನ ಪಟ್ಟೆ, ಯಾವ ಕಡೆನೂ ನನ್ನ ಪ್ರಭಾವ ನಡೀಲಿಲ್ಲ. ಈಗ ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮಣ್ಣನೇ ಅಂತ. ಚೆನ್ನಾಗಿದ್ದೀರಾ? ಇದೆಲ್ಲ ನನಗೆ ಯಾಕಪ್ಪ? ಯೋಗಪ್ಪ, ಮುಖಂಡರನ್ನ ದರ್ಶನ ಮಾಡೋರ ಸಭ್ಯತೆ ಈ ರೀತಿ ಅಲ್ಲ. ನನ್ ಕ್ಯಾಬಿನೆಟ್ ವಿಷಯ, ಗೃಹ ಖಾತೆ, ಗವರ್ನರ್ಸ್ ಬಂಗ್ಲೆಯಲ್ಲಿ ತೀರ್ಮಾನ ಮಾಡ್ತೀನಿ. ಹಲೋ, ಹೌದು, ಮುಖ್ಯಮಂತ್ರಿಗಳ ಮನೆಯಿಂದ. ನೀವ್ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ರಾಮರಾಜು. ಹೌದು ಸರ್, ಅಲ್ಲಿಗೆ ಬಂದ್ಬಿಡ್ತೀನಿ ಸರ್. ಹೌದು ಸರ್, ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ ಸರ್. ಓಕೆ ಸರ್, ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆಲೆ ಬಂದ್ಬಿಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಂದ್ರು ಬನ್ನಿ. ಹೌದು ನಾನೇ. ಲಾಕಪ್ನಿಂದ ಯಾಕೆ ತಪ್ಪಿಸ್ಕೊಂಡ್ ಬಂದೆ? ನೀನ್ ನೋಡೋಕೆ ನೀನ್ ಹೀಗೆ ಹೂಮಾಲೆ ಹಾಕಿಸ್ಕೊಂಡು ವೈಭವದಿಂದ ಮೆರೆಯೋ ದೃಶ್ಯನ ನಾನು ಕಣ್ಣಾರೆ ಕಂಡು ಆನಂದ ಪಡಬೇಕು ಅಂತ ಓಡೋಡ್ ಬಂದೆ. ನಿನ್ನ ಈ ಅಲಂಕಾರ ನೋಡಿದ್ರೆ ನಿಜವಾಗಲೂ ಹೆಣಕ್ ಶೃಂಗಾರ ಮಾಡಿದಾಗಿದೆ. ಯಾರನ್ನು ನೋಡೋ ನೀನು ಮಾತಾಡ್ತಾ ಇರೋದು? ನಿನ್ನೆ ಕಣ, ವಿಶ್ವಾಸಘಾತಕ, ನಂಬಿಕೆ ದ್ರೋಹಿ. ನಿನ್ನ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೋಕೋಸ್ಕರ ನಿನ್ನ ಎದುರಾಳಿಗಳನ್ನ ನಾಶ ಮಾಡೋಕೆ ನನ್ನ ಎತ್ತು ಕಟ್ಟಿ ರೌಡಿಗಳ ಗುಂಪಿಗೆ ಲೀಡರ್ ಮಾಡಿ ನನ್ನ ಕೈಲಿ ಮಾಡಬಾರ್ದು ಅನ್ಯಾಯನೆಲ್ಲ ಮಾಡಿಸಿ
ಈಗ ನೀನು ಮುಖ್ಯಮಂತ್ರಿ ಆಗೋಕ್ಕೋಸ್ಕರ ನನ್ನ ಮೇಲೆ ಕೊಲೆ ಆಪಾದನೆ ಹೊರಸಿ ಜೈಲಿಗೆ ಕಳಿಸ್ತೀಯಾ? ಹುಚ್ಚವಾಯಿ, ನಾನು ಪಕ್ಷದ ನಾಯಕ, ದೇಶ ಆಳು, ಜನಗಳಿಗೋಸ್ಕರ ಬದುಕೋನು. ನಮ್ಮಂತವರಿಗೆ ಸ್ವಂತ ಬಂಧುಗಿಂತ ದೇಶ ಮುಖ್ಯ, ಜನಗಳ ಹಿತ ಮುಖ್ಯ. ಏನಂದೆ? ನಿನಗೆ ದೇಶ ಮುಖ್ಯನಾ? ನಿನಗೆ ಜನರ ಹಿತ ಮುಖ್ಯನಾ? ಚಿಕ್ಕಪ್ಪ, ನನ್ನ ಅಪ್ಪನ ಬಗ್ಗೆ ಏನಾದ್ರು ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹುಷಾರ್. ಬೇವರ್ಸಿ ನನ್ನ ಮಗನೇ, ಕೈಗೆ ಬಳೆ ತೊಟ್ಕೊಂಡಿಲ್ವೋ? ಇನ್ನು ನಿಮ್ಮ ಅಪ್ಪನ ಮೇಲಕ್ಕೆ ಪಾರ್ಸಲ್ ಮಾಡೋಕೆ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮಣ್ಣ ಬ್ಯಾಡ ಮಗು, ಬ್ಯಾಡ ಕಣೋ, ಬ್ಯಾಡ ಕಣೋ, ಭೀಮಣ್ಣ, ನಾನ್ ನಿನ್ ಹೊಡ್ಬಿಟ್ಟಿದ ಅಣ್ಣ ಕಣು. ನಾ ಇಬ್ರು ಒಂದೇ ರಕ್ತ ಹಂಚ್ಕೊಂಡು ಬಂದವರು ಅಲ್ವೇನೋ? ಹೌದು, ಹುಟ್ಟವಾಗ ಒಂದೇ ರಕ್ತನ ಹಂಚ್ಕೊಂಡು ಬಂದ್ವಿ. ಆದ್ರೆ ಈಗ ನಿನ್ನ ದೇಹದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬರೀ ವಿಷ. ನಾನ್ ನಿನ್ನ ಅರೆಸ್ಟ್ ಮಾಡ್ತಿದ್ದೆ, ನಾಟಕ ಕಣು. ಮುಖ್ಯಮಂತ್ರಿ ಆದ ತಕ್ಷಣ ತಿರುಗಿ ನಿನ್ ಬಿಟ್ಬಿಡ್ತಿದ್ನೋ? ನಿನ್ನ ಮಾತನ್ನ ನಂಬುವಷ್ಟು ಮುಟ್ಟಾಳ ಅಲ್ಲ ಕಣ ನಾನು. ಭೀಮಣ್ಣ, ಭೀಮಣ್ಣ, ನೀನ್ ತುಂಬಾ ಅವಸರ ಪಟ್ಬಿಟ್ಟೆ. ಇವತ್ತೊಂದ್ ದಿವಸ ಬಿಟ್ಟು ನಾಳೆ ನಿಮ್ಮ ಅಣ್ಣನ್ ಕೊಂದಿದ್ರೆ ನಾನ್ ಮಿನಿಸ್ಟರ್ ಆಗಿ ಏನೋ ಚಿಲ್ರೆ ನೋಡ್ತಿದ್ದೆ. ನಿಮ್ಮಂತ ನನ್ನ ಮಕ್ಕಳು ಮಿನಿಸ್ಟರ್ ಆದ್ರೆ ದೇಶ ಹಾಳಾಗೋಗುತ್ತೆ ಕಣಲೇ. ಫೋನ್ ಮಾಡಿ. ಮಿಸ್ಟರ್ ರಾಮರಾಜ್, ರಾಜಕೀಯ ಚದುರಂಗದ ಆಟದಲ್ಲಿ ನೀನೆ ನಿಸ್ಸೀಮ ಅಂತ ಮೆರಿತಾ ಇದ್ದೆ. ಕಿಂಗ್ ಮೇಕರ್ ಅಂತ ಹೇಳ್ಕೊಂಡು ಮಾಡಬಾರದು ಅನ್ಯಾಯ ಎಲ್ಲ ಮಾಡಿದೆ. ಅನ್ಯಾಯವಾಗಿ ನನ್ನ ತಾಯಿನ ಕೊಲ್ಲಿಸ್ದೆ. ನ್ಯಾಯ ಕೆಳಕ್ ಬಂದ ನನ್ನನ್ನ ಜೈಲಿಗೆ ಕಳಿಸ್ದೆ. ರಾಜಕೀಯನೇ ಹೊಲಸು ಮಾಡ್ತಿರೋ ನಿಮ್ಮಂತ ಚಂಡಾಲರ ವಂಶ ನಿರ್ವಂಶ ಮಾಡಿದ್ರೇನೆ ಈ ದೇಶ ಉದ್ಧಾರ ಆಗೋದು ಅಂತ ತೀರ್ಮಾನ ಮಾಡಿ ನಾನೇ ನಿನ್ ತಮ್ಮನ ಕೈಯಿಂದ ನಿನ್ನ ಕತೆ ಮುಗಿಸೋ ಏರ್ಪಾಡು ಮಾಡಿದೆ. ನನ್ ಕೊಲ್ಸಿದ್ದು? ಹೌದು, ನಾನ್ ನಿಮ್ಮನ್ನ ಹೆದರಿಸ್ದೆ. ಅದಕ್ಕೆ ನೀವು ನಿಮ್ ತಮ್ಮನ್ನ ಜೈಲಿಗೆ ಕಳಿಸಿದ್ರಿ. ಅವನ್ನ ನಾನ್ ಜೈಲಿಂದ ಬಿಡಿಸ್ದೆ, ನಿಮ್ ಮೇಲೆ ಎತ್ಕತ್ತೆ. ನಿಮ್ ಮಗ ನಿಮ್ ಮುಂದೆ ಸತ್ತ. ಇನ್ ಸ್ವಲ್ಪ ಹೊತ್ತಲ್ಲಿ ನೀವು ಸತ್ತೋಗ್ತೀರಾ. ಈ 2 ಕೊಲೆಗೋಸ್ಕರ ನಿಮ್ ತಮ್ಮನ್ನ ಕಾನೂನು ನೇಣ ಹಾಕುತ್ತೆ. ನೋಡಿದ್ಯಾ ಹೇಗಿದೆ ನನ್ನ ಚದುರಂಗದ ಆಟ ಅಂತ? ಮುಂದೆ ಬಂದ್ರೆ ಸಾಯಿಸ್ಬಿಡ್ತೀನಿ.
ನಾನು ಸಾಯಿಸಕ್ ಬರ್ತಾ ಇದ್ದಾನ ಅವನು. ಭೀಮಣ್ಣವರೇ, ನಮ್ಮ ಹಳ್ಳಿ ಬಂದಾಯ್ತು, ಇನ್ಯಾತಕ್ಕೆ ಭಯ ಪಡ್ತೀರಾ? ಯಾರೇ ಅವನು? ಈ ನಿಮ್ ಏರಿಯಾ ಕಿಂಗು ಅವ್ರ ಅಣ್ಣನ ಮಗನ ಕೊಂದ್ಬಿಟ್ಟು ಬಂದಿದ್ದಾನೆ. ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಇವರನ್ನ ನೆಗೆದು ಬಿದ್ದು ಹೋದ್ನ? ಹಾ. ಅಪ್ಪ, ಒಳ್ಳೆ ಸುದ್ದಿ ಹೇಳಿ ಕಣ. ನೀನು ಬಾಯಲ್ಲಿ ಸಕ್ಕರೆ ಹಾಕ್ತೀನಪ್ಪ. ಇವತ್ತಿ ನಮ್ ದೇಶ ಉದ್ಧಾರವಾಗಿ ಹೋಯ್ತು. ಸೋಂಬೇರಿ ನನ್ನ ಮಕ್ಕಳನ್ನ ಏನ್ ಮಾಡ್ತೀವಿ, ಹಾಕಿದೆ ಅವನಿಗೆ. ನಾನು ತಪ್ಪು ಕ್ಷಮಿಸಿದ್ರು, ನಾನು ಪ್ರಾಣ ಉಳಿಸು. ನೀನು ಪ್ರಾಣ ಉಳಿಸಿದ್ರೆ ಆ ದೇವ್ರು ಕೂಡ ನನ್ನ ಕ್ಷಮಿಸಲ್ಲ. Come on, constables. Himraj, you are under arrest. ಹಾಕಿಬೇಡಿ. ಭೀಮರಾಜ್, ನೋಡಿದ್ಯಾ, ಅವತ್ತಿದೇ ಜಾಗದಲ್ಲಿ ನಿನ್ಗೆ ನಾನು ಏನ್ ಹೇಳಿದೆ? ಜನಗಳ ಮತ್ತಲ್ಲಿ ಮರ್ಯಾದೆಯಿಂದ ಬಾಳು ಅಂದೆ. ನೋಡು ನೀನ್ ಅವತಾರ. ನೀನ್ ಹೇಳ್ತಿರೋದು ನಿಜ. ನನ್ನಂಥ ಪುಂಡ್ರಿಗೆ ಇಂಥ ಶಿಕ್ಷೆ ಆಗಬೇಕಾದ್ದು ನ್ಯಾಯ. ನ್ಯಾಯ. ಕಮಾನ್. ನಮಸ್ಕಾರ. ನಮಸ್ಕಾರ ಭರತ್. ನಮಸ್ಕಾರ. ಇಂಥ ಪುಂಡ್ರಿಂದಲೇ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬಂದಿರು. ಇವತ್ತು ನಿನ್ನ ನೋಡಿ ನಾನು ಎಚ್ಚೆತ್ತುಕೊಂಡೆ. ಇದಕ್ಕೆ ನನ್ನ ಧನ್ಯವಾದಗಳು. ಅಯ್ಯೋ, ನೀವು ದೊಡ್ಡವರು, ಈ ರೀತಿ ದೊಡ್ಡ ಮಾತಾಡಬಾರ್ದು. ನಿಜಾನೇ ಹೇಳ್ತಾ ಇದ್ದೀನಿ ಭರತ್. ರಾಜಕಾರಣದಲ್ಲಿರೋ ಹೊಲಸು ಹೋಗ್ಬೇಕಾದ್ರೆ ನಿನ್ನಂಥ ಕೆಚ್ಚದೆ ಗಂಡುಗಳು ಹುಟ್ಕೋಬೇಕು. ಆಗಲೇ ಈ ರಾಜಕಾರಣಿಗಳು ಹುಷಾರಾಗ್ತಾರೆ, ದೇಶನೂ ಉದ್ಧಾರ ಆಗುತ್ತೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.